ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಲ್ ಸಂಚಿತಾ ರಾಜ್ ಯೂಟ್ಯೂಬ್ ಚಾನಲ್. ನಾವೆಲ್ಲರೂ ಹಿಂದಿನ ವಿಡಿಯೋದಾಗ ಆಗ್ರಾ ತಾಜ್ ಮಹಲ್ನ ನೋಡ್ಕೊಂಡ್ಬಂದ್ವಿ. ಅದೇ ರೀತಿ ಇವತ್ತಿನ ವಿಡಿಯೋದಾಗ ಮಥುರಾ ಅಂದರೆ ಕೃಷ್ಣನ ಜನ್ಮಸ್ಥಳವಾದಂತಹ ಮಥುರಾಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಯಾವ ರೀತಿ ಫಾಗ್ ಇದೆ ಅಂತೇಳಿ. ನಿಜವಾಗ್ಲೂ ರೋಡ್ ಒಂದು ಸ್ವಲ್ಪ ಕಾಣಿಸ್ತಾ ಇರಲಿಲ್ಲ. ಅದರಲ್ಲೇ ಪಾಪ ಡ್ರೈವರ್ ಹೇಗೆ ಒಂದು ಸ್ವಲ್ಪ ಹೊಡೆದು ಕವರ್ ಮಾಡಿದರು ಟೈಮಿಂಗ್ನ. ನೋಡಿ ಯಾವ ರೀತಿ ಫಾಗ್ ತುಂಬಿಕೊಂಡಿದೆ ಅಂತೇಳಿ. ಟೆಂಪ್ರೇಚರ್ ಫುಲ್ 6 ಡಿಗ್ರಿವರೆಗೂ ಇತ್ತು ನೋಡಿ ಮಥುರಾದಲ್ಲಿ. ನೀವೇ ನೋಡ್ಬೋದು ವಿಡಿಯೋದಲ್ಲಿ ಯಾವ ರೀತಿ ಇದೆ ಕ್ಲೈಮೇಟ್ ಅಂತ. ಸೊ ಮಾರ್ನಿಂಗ್ ಈ ರೀತಿ ಟೀ ಕುಡಿದು ಟಿಫನ್ ಮಾಡಿದ್ವಿ. ಎಲ್ಲರೂ ರೆಡಿಯಾಗಿ ಮಥುರಾದಲ್ಲಿ ಮೊದಲಿಗೆ ದ್ವಾರಕಾ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡು ಇದೇ ಮೇನ್ ಎಂಟ್ರೆನ್ಸು. ಈ ಟೆಂಪಲ್ ಏನೈತಲ್ಲ ಫುಲ್ ಮಾರ್ಕೆಟ್ ಒಳಗೇ ಸೆಂಟ್ರಲ್ಲಿ ಇತ್ತು. ಸೊ ಮಾರ್ಕೆಟ್ ಎಲ್ಲ ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಅದಾದಮೇಲೆ ಇನ್ನೊಂದು ಏನು ಹೇಳಿದರು ಅಲ್ಲಿ ಜನ, ಟೆಂಪಲ್ ಎಲ್ಲ 3:30ಗೆ ಓಪನ್ ಆಗುತ್ತೆ ಅಂತ ಹೇಳಿದರು. ಸೊ ಅಲ್ಲಿವರೆಗೂ ಶಾಪಿಂಗ್ ಮಾಡಿ ಆಮೇಲೆ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಶಿವ मंदिर परिसर में फोटो सेल्फी आदि सुरक्षा गार्ड से खाना पकड़े जाने पर आपका मोबाइल जब्त हो सकता है, साथ ही जुर्माना भी लग सकता है, जिससे आपको असुविधा का सामना करना पड़ सकता है। मंदिर परिसर में ठाकुर जी को बाहर से ಮಥುರಾದಲ್ಲಿ ದ್ವಾರಕಾ ಟೆಂಪಲ್ ನೋಡಿಕೊಂಡು ಇವಾಗ ಕೃಷ್ಣನ ಮೂಲ ಜನ್ಮಸ್ಥಳ ಅಂದರೆ ಜೈಲೊಳಗೆ ಹುಟ್ಟಿರ್ತಾನಲ್ಲ ಕೃಷ್ಣ, ಆ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಪಾಪ ಒಬ್ರಿಗೆ 30 ರೂಪಾಯಿ ತೊಗೊಂಡ್ರಿ ಇವರು. ಇಷ್ಟು ಕಷ್ಟಪಟ್ಟು ಸೈಕಲ್ನ ತುಳ್ಕೊಂಡು ಕರ್ಕೊಂಡು ಹೋಗ್ತಾರೆ ನೋಡಿ. ಸಂಚಿತಾ ಚಸ್ಮಾ ರೆಡಿ, ಚಸ್ಮಾ ಹಾಕೋ. ಯಾಕಡೆ ಕಡೆ ಬರ್ದಲ್ಲ ನಮಗೆ ನೋಡ್ರಿ ಮಲತ್ತ ಇವಾಗ ನಾವು ಬಂದಿದ್ದೀವಿ ಅದೇ ಕೃಷ್ಣನ ಜನ್ಮಸ್ಥಳಕ್ಕೆ. ಈ ದೇವಸ್ಥಾನದಲ್ಲಿ ಕೂಡ ಫೋನ್ ಒಳಗಡೆ ಅಲೋ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ಫೋನ್ನು ಲಾಕರಲ್ಲಿ ಇಟ್ಟು ಒಳಗೆ ಹೋಗಿ ನೋಡ್ಕೊಂಡ್ಬಂದ್ವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ರೆಡಿ ಮಾಡಿದರು. ಆ್ಯಕ್ಚುಲಿ ನಿಜವಾದ ಸ್ಥಳ ಎಲ್ಲ ಸಮುದ್ರ ಒಳಗೆ ಮುಳುಗಿ ಹೋಗೈತಂತ. ಅದೇ ರೀತಿ ಇಲ್ಲಿ ಎಲ್ಲನೂ ರೆಡಿ ಮಾಡಿದರು. ಅದು ಹೆಂಗಿತ್ತು ಹಂಗೆ ಆ ಥರನ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಪ್ರತಿ ವಿಡಿಯೋದಲ್ಲಿ ನೀವು ಎಲ್ಲರೂ ನೋಡಿರ್ಬೋದು, ಎಷ್ಟೇ ನಾವು ಹೊಸ ಡ್ರೆಸ್ ತೊಗೊಂಡು ಹೋದರೂ ಕೂಡ ಮೇಲೆ ಶೂಟ್ರ್ ಹಾಕ್ಕೊಂಡು ಪ್ಯಾಕ್ ಆಗಿನೇ ಹೋಗ್ತಾ ಇದ್ವಿ, ಯಾಕಂದರೆ ಅಷ್ಟೊಂದು ಚಳಿ ಇತ್ತು. ನೋಡಿ ಇವಾಗ ನಾವು ಹೋಗ್ತಾ ಇದ್ದೀವಿ ಪ್ರೇಮ್ ಮಂದಿರ್, ಕೃಷ್ಣ ಮತ್ತು ರಾಧೆಯರ ಪ್ರೇಮ ಮಂದಿರನ ನೋಡೋಕೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಈ ದೇವಸ್ಥಾನ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ನೈಟ್ ನೋಡಬೇಕಂದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಕೊಂಬರೋಣ ಬನ್ನಿ. ಇವಾಗ ಕೃಷ್ಣ ರಾಧೆಯರ ಪ್ರೇಮ ಮಂದಿರ ಇದೇ ನೋಡಿ, ಕೃಷ್ಣ ರಾಧೆಯರ ಪ್ರೇಮ ಮಂದಿರ. ಇಷ್ಟು ಸುಂದರವಾದ ಒಂದು ಸ್ವರ್ಗದಂತಹ ಗುಡಿ ಅಂತಲೂ ಹೇಳ್ಬೋದು.
ವಿಶ್ವದಂತಿರುವ ಕೃಷ್ಣನ ಜನ್ಮಭೂಮಿಯ ಸ್ಥಳವಾದಂತಹ ಮಥುರಾ, ಗೋಕುಲ ಹಾಗೂ ಪ್ರೇಮ ಮಂದಿರವನ್ನು ನೋಡಿಕೊಂಡು ನಾವು ಉಜ್ಜೈನ್ ಮಹಾಕಾಳೇಶ್ವರ್ ಜ್ಯೋತಿರ್ಲಿಂಗ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡಿ ಅವತ್ತೇ ನೈಟೇ ಬಿಟ್ವಿ, ಆದರೆ ಈ ಫಾಗ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಎಲ್ಲ ರಾತ್ರಿ ಎಲ್ಲ ಊಟ ಮಾಡಿಕೊಂಡು ಉಜ್ಜೈನ್ ಮಹಾಕಾಳೇಶ್ವರ್ ಜ್ಯೋತಿರ್ಲಿಂಗಕ್ಕೆ ಹೋಗ್ತಾ ಇದ್ದೀವಿ.